ಬಸವಲಿಂಗಾಯ ನಮಃ. ಶ್ರೀ ಗುರು 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 ಬಸವಲಿಂಗಾಯ ನಮಃ. ಜಯ ಗುರು ಬಸವ ಜಯ ಗುರು ಬಸವ. 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 ಶ್ರೀ ಗುರು ಬಸವ ಲಿಂಗಾಯ ನಮಃ. 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 ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಅಲಂಕರಿಸಿತ್ತು. ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈವಿಡಿದೆತ್ತಿಕೊಂಡ. ಈ ವಚನ ವಿಶ್ವಗುರು ಬಸವಣ್ಣವರು ಯಾವ ಜನ್ಮಕ್ಕೆ ಗುರುದೇವನ ಪ್ರಾಪ್ತಿ ಇದೆ, ಅರಿವಿನ ಪ್ರಾಪ್ತಿ ಇದೆ, ಮೂಲ ಅರಿವಿಗೆ ಹೋಗ್ತಕ್ಕಂಥ ಜನ್ಮ ಯಾವುದು ಅಂತ ಬಸವಣ್ಣವರು ಬಹಳ ಅದ್ಭುತವಾಗಿ ವಚನದಲ್ಲಿ ನಮಗೆಲ್ಲ ತಿಳಿಸಿಕೊಡ್ತಾರ. ಭಕ್ತಿ ಎಂಬ ಪೃಥ್ವಿ, ಪೃಥ್ವಿ ಅಂದ್ರೆ ನೆಲ. ಮಾನವ ಜನ್ಮ ಭಕ್ತಿಯ ಪೃಥ್ವಿ. ಮನುಷ್ಯನಿಗೆ ಮಾತ್ರ ಭಕ್ತಿ ಮಾಡಕ ಬರುತ್ತದೆ ವಿನಃ ಯಾವ ಪ್ರಾಣಿ ಪಕ್ಷಿಗಳಿಗೆ ಭಕ್ತಿ ಮಾಡಕ್ ಬರೋದಿಲ್ಲ, ಯಾವ ಪಶುಗಳಿಗೆ ಬರೋದಿಲ್ಲ, ಯಾವ ಮೃಗಗಳಿಗೆ ಬರೋದಿಲ್ಲ. ಪರಮಾತ್ಮನಲ್ಲಿ ಸದ್ಗುರುದೇವನಲ್ಲಿ ಭಕ್ತಿ ಮಾಡುವ ಏಕೈಕ ಪೃಥ್ವಿ ಅಂತಂದ್ರೆ ಮಾನವ ದೇಹ. ಭೂಮಿಗೋಲಿಸ್ತಾರೆ ಈ ದೇಹವನ್ನು ಬಸವಣ್ಣವರು. ಈ ಭೂಮಿಯಲ್ಲಿ ಎಂಥ ಬೀಜ ಇಡಬೇಕು? ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿತ್ತು. ಅಂದ್ರೆ ಪ್ರತಿಯೊಬ್ಬರು ಹುಟ್ಟಬೇಕಾದ್ರೆ ಹೆಂಗ್ ಹುಟ್ಟಿದೀವಿ ಅಂದ್ರೆ ಬೀಜ ಆಗಿ ಹುಟ್ಟಿವಿ, ಹೂವಾಗಿ ಅರಳಬೇಕು. ಎಲ್ಲರೂ ಹೂವಾಗಿ ಹುಟ್ಟಿಲ್ಲ, ಬೀಜ ಆಗಿ ಹುಟ್ಟಿವಿ, ಹೂವಾಗಿ ಹರಳಬೇಕು. ಹೂವಾಗಿ ಹರಳುವುದೇ ಜೀವನ. ನೀವು ಭೂಮಿಯಲ್ಲಿ ಬೀಜ ಇಟ್ಟು ಬಂದ್ರಿ,
ಬೀಜ ಅಂಕುರಿಸಿದ ಮೇಲೆ ಬೀಜ ಎರಡು ಇಬ್ಬಾಗ ಆಗಬೇಕು. ಮಣ್ಣಿನ ಸ್ಪರ್ಶದಿಂದ, ನೀರಿನ ಸ್ಪರ್ಶದಿಂದ ಬೀಜ ಎರಡು ಒಳಾಗಬೇಕು. ಬೀಜ ಇಬ್ಬಾಗ ಆದಾಗ ಕೆಳಗ ಬೇರು ಹೋಗ್ತದ, ಮೇಲೆ ಎಲೆ ಗುತ್ತಿಕೊಂಬರ್ತದ ಮೇಲೆ. ಬೀಜ ಇಬ್ಬಾಗ ಆಗ್ಲಿಲ್ಲ ಅಂತಂದ್ರೆ ಕೆಳಗಡೆ ಬೇರು ಹೋಗಲ್ಲ, ಮೇಲೆ ಎಲೆ ಸಹ ಬರುತ್ತೆ. ಈ ಭಕ್ತಿ ಅನ್ನುವಂತಹ ಕೃತ್ಯ ಅಂದ್ರೆ ಮನುಷ್ಯ ಜನ್ಮ. ಈ ಜನ್ಮದಲ್ಲಿ ಎಂಥ ಬೀಜವನ್ನು ಅಂಕುರಿಸಬೇಕಿದರಲ್ಲಿ ಅಂದ್ರೆ ಗುರುವೆಂಬ ಬೀಜ, ಅಂದ್ರೆ ಒಳಗಿನ ಅರಿವು, ಗುರುವೇ ಅರಿವು. ಅಂದ್ರೆ ಸಂಸ್ಕಾರ ಅಂತಾರೆ ಅದಕ್ಕೆ. ಮನುಷ್ಯ ಜನ್ಮಕ್ಕೆ ಮಾತ್ರ ಸಂಸ್ಕಾರದ ಬಲ ಸಿಗುತ್ತದ, ಯಾವ ಜನ್ಮಕ್ಕೆ ಸಿಗೋದಿಲ್ಲ. ಅದಕ್ಕೆ ದೀಕ್ಷಾ ಸಂಸ್ಕಾರ ಅಂತ ಕರೀತಾರೆ. ದೀಕ್ಷಾ ಸಂಸ್ಕಾರ ಅಂದ್ರೆ ಹಾಲಿಗೆ ಹೆಪ್ಪಾಕಿದಂತೆ, ಹಾಲಿಗೆ ಹೆಪ್ಪಾಕಿದಂತೆ ದೀಕ್ಷಾ ಸಂಸ್ಕಾರ. ಸದ್ಗುರು ಆದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾನವನಿಗೆ 3 ದೇಹದ ಶಿಷ್ಯನಿಗೆ ದೀಕ್ಷೆ ಮಾಡಬೇಕಾದ್ರೆ ಗುರುದೇವ ಏನ್ ಮಾಡ್ತಾನ, 3 ದೇಹದೊಳಗಿರುವಂತ ಮಲತ್ರಯಗಳನ್ನ ತನ್ನ ತಪೋಶಕ್ತಿಯಿಂದ ಅವಕ ಜ್ಞಾನಾಗ್ನಿಯಿಂದ ಸುಡುತ್ತಾನ. 3 ದೇಹಗಳು ಸ್ಥೂಲ, ಸೂಕ್ಷ್ಮ, ಕಾರಣ. ಇದ್ರಲ್ಲಿ ಅವಸ್ಥೆಗಳು ಬರ್ತಾವ, ಜಾಗ್ರ, ಸ್ವಪ್ನ, ಸುಸುಪ್ತಿ. ಈಗ ಎಚ್ಚರ ಕುಂತಿರಿ, ಇದು ಸ್ಥೂಲ ದೇಹ. ಸ್ವಲ್ಪ ನಿದ್ರೆ ಹತ್ತಿದಾಗ, ಕನಸು ಬಿದ್ದಾಗ ಸೂಕ್ಷ್ಮ ದೇಹ. ನೀವು ಮಲಿಕೊಂಡು ನಿದ್ರೆ ಮಾಡೋದು ಕಾರಣ ದೇಹ, ಸ್ಥೂಲ, ಸೂಕ್ಷ್ಮ, ಕಾರಣ. ಜಾಗ್ರವಾಗಿ ಎಚ್ಚರ, ಜಾಗ್ರ ಅಂದ್ರೆ ಎಚ್ಚರಾವಸ್ಥೆ. ಎಚ್ಚರ ಕುಂತ ಹೇಳ್ತಿರಲ್ಲ, ಇದು ಜಾಗ್ರ ಅಂತ. ಕನಸು ಬಿದ್ದಿದ್ದು ಸ್ವಪ್ನ, ಮಲಿಕೆಳ್ಳದು ಸುಸುಪ್ತಿ ಅವಸ್ಥೆ. ಇವು 3 ದೇಹದಾಗ 3 ಮಲತ್ರಯಗಳದಾವ. ಭಾವಲಿಂಗ ಪೂಜೆ ಅಂತಾರೆ ನಿದ್ರೆಗೆ. ಆ ಭಾವಲಿಂಗದಲ್ಲಿ ಪರಮಾತ್ಮನ ಹತ್ತಿರ ಹೋಗಿರ್ತೀವಿ, ಆದ್ರೆ ಕಾಣಿಸೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ ಪರಮಾತ್ಮ. ಯಾಕಂದ್ರೆ ಮಲತ್ರಯ ಇರ್ತದೆ ಅಲ್ಲಿ, ವಾಸನೆ. ಕಾರ್ಮಿಕ ಮಲ ಕೆಲಸ ಮಾಡ್ತದಲ್ಲಿ. ಎಂಥ ಕೆಲಸ ಮಾಡ್ತದ, ಮೂರ್ಛಾವಸ್ಥೆ ತಂದು ಹೊರಟು ಬಿಡತೈತಿ. ಮೂರ್ಛಾವಸ್ಥೆ ಅಂದ್ರೆ ಏನೇನು ಗೊತ್ತಾಗಲ್ಲ ನೋಡ್ರಿ. ಪ್ರಜ್ಞೆ ತಪ್ಪಿದ್ದ ಏನು ಗೊತ್ತಾಗಲ್ಲ, ಪ್ರಜ್ಞೆ ತಪ್ಪಿದ್ದ ಏನು ಗೊತ್ತಾಗದ, ಗೊತ್ತಾಗೋದಿಲ್ಲ. ಅಹಂ ತಾಂಡವಾಡ್ತಿರ್ತದ ಮಲಿಕೆಂಡ, ಅಷ್ಟು ಮಬ್ಬು ಮುಚ್ಚಿ ಬಿಟ್ಟಿರ್ತದ. ಅಹಮ್ಮಿನ ಮಬ್ಬು, ಮನಸ್ಸಿನ ವಿಕಾರದ ಮಬ್ಬು ನಿದ್ರೆಯಲ್ಲಿ. ಅಲ್ಲಿ ಕಾರ್ಮಿಕ ಮಲ ಕೆಲಸ ಮಾಡ್ತದ. ಕಾರ್ಮಿಕ ಕೆಲಸ ಮಾಡ್ತದ ಮಲ. ಆ ಮಲವನ್ನ ಗುರುದೇವ ಅಸ್ತಮಸ್ತಕ ಸಂಯೋಗ ಮಾಡ್ತಾನ. ವೇದಾದೀಕ್ಷೆ ಅಸ್ತಮಸ್ತಕ ಸಂಯೋಗದಿಂದ ಕಾರ್ಮಿಕ ಮಲಕ್ಕೆ ಪೆಟ್ಟು ಕೊಟ್ಟು ಭಾವಲಿಂಗ ಸಂಬಂಧ ಮಾಡ್ತಾನ. ಭಾವಲಿಂಗವನ್ನ ಮತ್ತೆ ಪ್ರಾಣಲಿಂಗ ಆಗಿ ಮಾಡ್ತಾನ. ಸೂಕ್ಷ್ಮ ದೇಹಕ್ಕೆ ತಂದು ಕೊಡ್ತಾನ. ಸೂಕ್ಷ್ಮ ದೇಹದಲ್ಲಿ ಯಾವ ಮಲ ಕೆಲಸ ಮಾಡ್ತದ ಅಂದ್ರೆ ಮಾಯಾಮಲ. ಕಾರ್ಮಿಕ ಮಲ ಭಾವಲಿಂಗದಲ್ಲಿ ಸುಸುಪ್ತ್ಯಾವಸ್ಥೆಯಲ್ಲಿ ಕಾರಣ ದೇಹದಲ್ಲಿರ್ತದ. ಅದನ್ನ ತೆಗೆದು ಭಾವಲಿಂಗ ಸಂಬಂಧ ಮಾಡಿದ. ಈಗ ಸೂಕ್ಷ್ಮ ದೇಹದಲ್ಲಿರ್ತಕ್ಕಂಥ ಮಾಯಾಮಲವನ್ನು ತೆಗೆದು ಪ್ರಾಣಲಿಂಗ ಸಂಬಂಧ ಮಾಡ್ತಾನೆ. ಪ್ರಾಣಲಿಂಗ ಸಂಬಂಧ. ಮಂತ್ರ ದೀಕ್ಷೆ, ಕರ್ಣದಲ್ಲಿ ಮಂತ್ರವನ್ನು ಉತ್ತ, ಇದಕ್ಕ ಮಂತ್ರ ದೀಕ್ಷೆ ಅಂತ. ವೇದಾದೀಕ್ಷೆ, ಮಂತ್ರ ದೀಕ್ಷೆ. ಅದೇ ಪ್ರಾಣಲಿಂಗವನ್ನ ಮತ್ತೆ ಸ್ಥೂಲ ದೇಹಕ್ಕೆ ತಂತಾರ್ತಾನೆ. ಮತ್ತೆ
ಸ್ಥೂಲ ದೇಹದಲ್ಲಿ ಯಾವ ಮಲತ್ರ ಇದೆ? ಯಾವ ಮಲ ಇದೆ ಅಂದ್ರೆ ಆಣವ ಮಲ. ಆಣವ ಮಲ ಕೆಲಸ ಮಾಡ್ತದೆ. ಈಗ ಎಚ್ಚರಾಗಿ ಕುಂಟು ಕೇಳಿಕೊಡೋದಿಲ್ಲ ಅದು. ಅದು ಮೂರ್ಛಾವಸ್ಥೆ ತರ್ತೈತಿ, ಅಜ್ಞಾನ ಹುಡ್ತೈತಿ. ಅದನ್ನ ತಪಶಕ್ತಿಯಿಂದ ತೆಗೆದು ಇಷ್ಟಲಿಂಗ ಸಂಬಂಧ ಮಾಡ್ತಾನೆ. ಅದೇ ಪ್ರಾಣಲಿಂಗವನ್ನೇ ನಿಮ್ಮ ಎಡಗೈಯಲ್ಲಿ ತಂದು ಕೈಯಲ್ಲಿ ತಂದು ಇಡ್ತಾನೆ. ಅವಾಗ ಪ್ರಾಣಲಿಂಗ ಸಂಬಂಧಿಯಾಗಿದ್ದದ್ದು ಇಷ್ಟಲಿಂಗ ಸಂಬಂಧಿ ಮಾಡ್ತಾನೆ ಸ್ಥೂಲ ದೇಹಕ್ಕ. ಅದಕ್ಕೆ ಕ್ರಿಯಾದೀಕ್ಷೆ ಅಂತಾರೆ. 3 ದೇಹದಲ್ಲಿರ್ತಕ್ಕಂಥ ಮಲತ್ರಯಗಳನ್ನು ಸುಟ್ಟು 3 ಲಿಂಗಗಳನ್ನು ಸಂಬಂಧ ಮಾಡ್ತಾನೆ. ಇದಕ್ಕೆ ದೀಕ್ಷಾ ಸಂಸ್ಕಾರ ಅಂತ ಕರೀತಾರೆ. ಇಂಥ ದೀಕ್ಷೆಯನ್ನ ಬಹಳ ಜನ ಮಠಮಾನ್ಯಗಳಲ್ಲಿ ಮಾಡ್ತಾ ಇಲ್ಲ. ಇದನ್ನು ವೀರಶೈವ ಲಿಂಗಾಯತ ಮಠಗಳಲ್ಲಿ ಈ ಕೆಲಸ ಮಾಡವಲ್ರು. ಯಾಕೆ ಮಾಡವಲ್ರು ಅಂದ್ರೆ ಇಷ್ಟಲಿಂಗ ಸಂಬಂಧ ಮಾಡ್ತಾ ಇಲ್ಲ. ಅವ್ರು ಮಂತ್ರ ದೀಕ್ಷೆ ಕೊಟ್ಟು ಕಳಿಸಿ ಬಿಡ್ತಾರೆ ನಿಮ್ಗೆ. ಯಾಕಂದ್ರೆ ನೀವು ಕೆಳಜಾತಿಯವರು, ನಿಮ್ಗೆ ಲಿಂಗ ದೀಕ್ಷೆ ಮಾಡಕ್ ಬರೋದಿಲ್ಲ ಅಂತ. ಹೀನ ಜಾತಿ ಅವಧಿರಿ ನೀವು ಲಿಂಗ ಪೂಜೆ ಮಾಡಬಾರ್ದು ಅಂದ್ರೆ ಹಿಂದಕ್ಕ ಬಸವಣ್ಣವ್ರು ಲಿಂಗ ಕಂಡಿಡಿದಾಗ ಇಂಥವ್ರಿಗೆ ಲಿಂಗ ಕಟ್ಟಬೇಕಂತ ಕಾನೂನು ಮಾಡಿದ್ರೇನವ್ರು? ಇಲ್ಲ. ಅಂಗದ ಮ್ಯಾಗ ಲಿಂಗ ಇದ್ದರೆ ಕೂಡಲ ಸಂಗಮನಾಥನೆಂಬೆ. ಯಾವ ಜಾತಿಯವರಾಗ್ಲಿ ನೀನ್ ದೀಕ್ಷೆ ಮಾಡಬೇಕಾದ್ರೆ ಅವ್ರಿಗೆ ಲಿಂಗ ಇಲ್ಲ ದೀಕ್ಷೆ ಮಾಡಬಾರ್ದು. ಎಲ್ಲ ಮಠ ಮಾನ್ಯಗಳಲ್ಲಿ ಈ ಕೆಲಸ ನಡೀತಾ ಇಲ್ಲ. ಬಹಳ ಮಠಗಳಲ್ಲಿ, ಇನ್ನೂ 1-2-3 ಮಠದಲ್ಲಿ ಲಿಂಗ ದೀಕ್ಷೆ ಕೊಟ್ಟಾರ. ಚಿತ್ರದುರ್ಗ ಮುರುಘಾ ಮಠದಲ್ಲಿ ಶಿವಮೂರ್ತಿ ಶರಣರು ಎಲ್ಲಾ ಜಾತಿಯರು ಲಿಂಗ ದೀಕ್ಷೆ ಮಾಡ್ತಾರ, ಜಂಗಮ ದೀಕ್ಷೆ ಮಾಡ್ತಾರ. ನಮ್ಮಂತೆ ಸನ್ಯಾಸಿಗಳಿಗೆ ಸಹ ಜಂಗಮ ದೀಕ್ಷೆ ಮಾಡ್ತಾರ. ಎಲ್ಕಲ್ ಮಠದಲ್ಲಿ ಲಿಂಗ ದೀಕ್ಷೆ ಮಾಡ್ತಾರೆ. ಅಲ್ಲಿ ಇದಕ್ಕಿಂತ ಮೊಟ್ಟ ಮೊದಲಿ ಕೂಡಲ ಸಂಗಮದಲ್ಲಿ ಸದ್ಗುರು ಲಿಂಗಾನಂದ ಸ್ವಾಮೀಜಿಯವರು ಮಾಡಿದ್ರು, ಮಾತಾಜಿಯವರು ಮಾಡಿದ್ರು. ಎಲ್ಲಾ ಜಾತಿಯವರು ಲಿಂಗ ಪೂಜೆ ಮಾಡಬಹುದಂತ ಇವರು ತತ್ವದ ಪೂರ್ಣ ಅರ್ಥಗೊಂಡವ್ರು ಇವರು. ಇನ್ನ ದೀಕ್ಷೆ ಲಿಂಗ ದೀಕ್ಷೆ ಮಾಡ್ಲಾರಂತ ಗುರುಗಳ ಮಠದಲ್ಲಿ ಅಂದ್ರೆ ಅರೆಜ್ಞಾನಿಗಳಂತ ಕರಿತಾರೆ ಇವ್ರಿಗೆ. ಇವು ಕರ್ಮದ ಗುರುಗಳು. ಎಲ್ಲಾ ಜಾತಿಯವರು ಲಿಂಗ ದೀಕ್ಷೆ ಮಾಡಿದಾರಲ್ಲ, ಇವರು ಧರ್ಮದ ಗುರುಗಳು. ಬಸವಣ್ಣ ಹೇಳಿದಂತೆ ಯಾರು ಮಾಡ್ತಾರೋ ಆಚರಿಸ್ತಾರೋ ನಡೆನುಡಿಯಲ್ಲಿ ಅವರು ಧರ್ಮದ ಗುರುಗಳು. ಮತ್ತೆ ಅಂತ ಮಹಾಗುರುವಿನ ತತ್ವಕ್ಕೆ ವಿರುದ್ಧ ಮಾಡ್ತಾರಲ್ಲ ಅವ್ರು ಕರ್ಮದ ಗುರುಗಳು ಅಂತ ಕರೀತಾರೆ. ಒಬ್ಬ ಶರಣ ಅಂತ ಕೆಳಗೇಶ ಮಸಣ್ಣಯ್ಯ ಅಂತ ಬರ್ತಾನೆ ಬಸವಣ್ಣವರ ಸಮ್ಮುಖದಲ್ಲಿ. ಸಮಕಾಲೀನರವರು, ಆಂಧ್ರದಲ್ಲಿದ್ದವರು. ಏನಂತಾರಂದ್ರೆ, ಗುರುಕರ್ಣ ಹಡಿದುದಕ್ಕೆ ಚಿನ್ನವಾಹುದೆಂದಡೆ, ಗುರುಕರ್ಣ ಹಡೆದುದಕ್ಕೆ ಚಿನ್ನವಾಹುದೆಂದಡೆ ಅಂಗದ ಮೇಲೆ ಲಿಂಗ ಸಂಬಂಧವಾಗಿರಬೇಕು. ಅಂಗದ ಮೇಲೆ ಲಿಂಗ ಸಂಬಂಧವಾಗದಿದ್ದಡೆ ಅದೆಂತೋ ಅಂಗದ ಮೇಲೆ ಲಿಂಗ ಸಂಬಂಧವಾಗದಿದ್ದರೆ ಅದೆಂತೋ ಈ ಮಾತು ಕೇಳಲಾಗದು. ಲಿಂಗವಿಹೀನವಾಗಿ ಗುರುಕರಣ ಉಂಟೆ, ಅಂಗದ ಮೇಲೆ ಲಿಂಗ ಸಂಬಂಧವಾದರೆ ಶಿವಾಚಾರ, ಇಲ್ಲದಿರೇ ಅನಾಚಾರವೆಂಬನೆಯ ತೆಲಗೇಶ್ವರ. ತೆಲಗೇಶ ಮಸಣ್ಣಯ್ಯ ಅಂತ ಪ್ರಶ್ನೆ ಮಾಡಿದ ಎಲ್ಲ ಗುರುಗಳಿಗೆ. ಗುರುವಿನ ಕರುಣ ಆಯ್ತು, ಗುರುವಿನ ಕರುಣ ಆಯ್ತು ಅಂತಾರಲ್ಲ, ಚಿಹ್ನೆ ಯಾವ್ದೈತೆ? ಕೂನ, ಗುರುವಿನ ಕೂನ. ನಮಗ್ ಮಂತ್ರ ಕೊಟ್ಟಾರ್ರಿ, ಮಂತ್ರ ಕೊಟ್ಟಾರ, ನೀವೇ ನಿಮ್ಮೊಳಗೆ ಲಿಂಗ ಐತೆ, ಆಯ್ತು ನೀವೇ ಲಿಂಗ, ಮತ್ತೆ ಹಾಕ್ಬೇಕು ಹೊರಗಿನ ಲಿಂಗ ಅಂತ ಈ ತರ 7 ಮಂದಿನ ಐತೆ. ಗುರುಗಳನ್ನದಾರ, ಶಿಷ್ಯರನ್ನದಾರ.
ಒಳಗ ಲಿಂಗಿದ್ಮೇಲೆ ಹೊರಗೆ ಹಾಕ್ಬೇಕಂತ ಪ್ರಶ್ನೆ ಮಾಡಿದ್ರು ಅವರು. ನಿಮಗೆ ಮಂತ್ರ ಕೊಟ್ರು, ಮತ್ತೆ ಮಂತ್ರ ಯಾಕೆ ಕೊಡ್ಬೇಕು? ಒಳಗ ಮಂತ್ರ ಐತಲ್ಲ, ಮಂತ್ರ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ. ರುದ್ರಾಕ್ಷ ಕೊಟ್ಟು ಕಟ್ಟಿ ಕಳಿಸಿ ಬಿಟ್ಟಾರ ನಿಮ್ಗ. ರುದ್ರಾಕ್ಷ ಕೊಡೋದ ಅವಶ್ಯಕತೆ ಇಲ್ಲ, ಒಳಗ ರುದ್ರಾಕ್ಷ ಐತೆ. ಒಳಗಿದ್ದು ಹೊರಗಿಟ್ರು ಬಸವಣ್ಣವ್ರ ಮೊದಲು ಅಷ್ಟಾವರಣ ಅಂತಾರೆ ಇವಕ್ಕ. ಒಳಗುನದ ಗುರು ಅದ, ಲಿಂಗ ಇದೆ, ಜಂಗಮ ಇದೆ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ ಇವಸ್ ಒಳಗದಾವ. ಒಳಗಿದ್ದು ಹೊರಗ ಕೊಟ್ರು ಮೊದಲು ಬಸವಣ್ಣವರು. ಹೊರಗ ಪೂಜಿಸ್ತಾ ಅವು ನೀನಾಗಬೇಕು ಅಂತ ಕೊಟ್ರು. ಇದನ್ನ ಅರಿಲಾದಂತ ಅರಿಜ್ಞಾನಿ ಗುರುಗಳಾದವರು ಏನು ಮಾಡಿದ್ರಂದ್ರೆ ಜಾತಿಯ ಅಭಿಮಾನದಿಂದ ಬರೀ ಮಂತ್ರ ಊದಿ ಕಳಿಸಿದ್ರು. ಲಿಂಗ ಕೊಡ್ಲಿಲ್ಲ ಯಾರಿಗೆ ಲಿಂಗ ಕೊಡೋದಿಲ್ಲ. ಈ ದುರ್ದೈವದ ಸಂಗತಿ ಅಂತಾರೆ. ಅದ ಅಂಜದ ಮ್ಯಾಗ ಲಿಂಗ ಇದ್ರೆ ಗುರು ಶಿಷ್ಯ, ಗುರುವಿನ ಮಗ. ಚಿಹ್ನೆ ಯಾವುದಂತ ಪ್ರಶ್ನೆ ಮಾಡ್ತಾರ ಅವ್ರು. ನೋಟ್ ತೆಲುಗೇಶ್ ಮಸಣ್ಣಯ್ಯನವರು ಗುರುಕರ್ಣ ಹೇಳಿದಕ್ಕೆ ಚಿಹ್ನವಾಹುದು ಎಂದಡೆ ಅಂಗದ ಮ್ಯಾಗ ಲಿಂಗ ಸಂಬಂಧವಾಗಿರ್ಬೇಕು. ಮತ್ತೆ ಅಂಗದ ಮ್ಯಾಗ ಲಿಂಗನೇ ಸಂಬಂಧ ಇದ್ದಿಲ್ಲ ಅಂದ್ರೆ ಅದು ಗುರುಕರ್ಣ ಅಂತ ಹೆಂಗ್ ಕರಿತಿರ್ತಾರ ಅವ್ರು. ಅದಾಗೋದಿಲ್ಲ ಗುರುಕರ್ಣ. ಅದಕ್ಕ ಲಿಂಗ ಸಂಬಂಧ ಆದ್ರೆ ಅದು ಶಿವಾಚಾರ, ಇಲ್ಲಾಂದ್ರೆ ಅನಾಚಾರವೆಂಬನೆ ಎಟಲಿಗೆ ಈಶ್ವರ. ಬಹಳ ಅದ್ಭುತವಾಗಿ ಹೇಳಿದ್ರು. ಇನ್ನು ಕೆಲವೊಬ್ಬ ಗುರುಗಳದಾರ, ನಿಮ್ಗೆ ಕೊಡೋದು ಮಂತ್ರ ದೀಕ್ಷೆ. ಯಾಕೆ ಕೊಡ್ತಾರ ಆ ದೀಕ್ಷೆ ಅಂದ್ರೆ ನೀವು ಅವ್ರು ಬಂದಾಗ ಪಟ್ಟಿ ಕೊಡ್ಬೇಕು. ನೀವು ಅವ್ರಿಗೆ ಪಟ್ಟಿ ಕೊಡ್ಬೇಕು. ಬಂದಾಗ ಮತ್ತೆ ಬಾಟ್ಲಿ ತಂದು ಕೊಡ್ಬೇಕು, ಏನನ್ನು ಬೈಬೇಕು. ಈ ತರ ಮಾಡಿದ್ರೆ ಅವ್ರು ಈ ತರಕ್ ಬರ್ತಾರ. ಅವ್ರು ದೀಕ್ಷೆ ಮಾಡಿರ್ತಾರ. ಇದೇ ಸಲುವಾಗಿ ಈ ಕ್ಷಣಿಕ ಸುಖ ಅನುಭವಿಸ ಸಲುವಾಗನೇ ಈ ಕೆಲಸ ಮಾಡ್ತಾರ ಅವ್ರು. ಯಾಕಂದ್ರೆ ಅರೆಜ್ಞಾನಿಗಳಂತವ್ರು, ಹೃದಯದ ಜ್ಞಾನ ಇರೋದಿಲ್ಲ ಅವ್ರಿಗೆ. ತಮ್ಮ ಅರಿವಿಗೆ ತಮ್ಮ ಇಲ್ದಾಗ ಅವ್ರಿಗೆ ಗುರು ಅಂತ ಹೆಂಗ್ ಕರಿಬೇಕು ಅಂತರ ಶರಣರು. ತನ್ನ ಹೃದಯದ ಅರಿವಾಗಿತ್ತಂದ್ರೆ ಒಳಗ ಪರಮಾತ್ಮನ ಜ್ಯೋತಿ ಪ್ರಜ್ವಲಿಸಿತ್ತಂದ್ರೆ ಆತ ಗುರು, ಆತನೇ ಲಿಂಗ, ಆತನೇ ಜಂಗಮ, ಆತನ ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ. ಹೃದಯದಲ್ಲಿ ಪರಮಾತ್ಮನ ಜ್ಯೋತಿನೇ ಪ್ರಕಟ ಆಗಿದ್ದಿಲ್ಲ ಅಂದ್ರೆ ಆತ ಗುರು ಆಗ ಯೋಗ್ಯ ಅಲ್ಲ, ಆತ ನರನು. ಇನ್ನ ಪಟ್ಟಿಗೆ ಬಂದು ಏನ್ ಮಾಡ್ತಾರಂದ್ರೆ ಕೆಳಜಾತಿಯವ್ರ ದೀಕ್ಷೆ ಆಗಿ ಕೊಟ್ಟಿದ್ನಂದ್ರತ ಮಾಧುರಿಗೆ ಆಯ್ತು, ಕುರುಬರಿಗೆ ಆಯ್ತು, ನಾಯಕರಿಗೆ ಆಯ್ತು ಕೊಟ್ಟಿದ್ನಂದ್ರೆ ಏನ್ ಮಾಡ್ತಾರಂದ್ರೆ, ನೀವು ನಿಮ್ಮನೆ ನಾವು ಪ್ರಸಾದ ಮಾಡೋದಲ್ಲ, ನೀವು ಹಣ್ಣು ಕೊಡ್ರಿ ನಾವು ಒಯ್ತೀವಿ, ಇಲ್ಲಾಂದ್ರೆ 4 ಸೇರು ಜೋಳ ಕೊಡ್ರಿ, ಇಲ್ಲಾಂದ್ರೆ 4 ಸೇರು ಗೋಧಿ ಕೊಡ್ರಿ, ಬೇಳೆ ಕೊಡ್ರಿ, ಇವೆಲ್ಲ ಕೊಡ್ರಿ, ನಾವು ಊರಿಗಾಗಿ ಮಾಡ್ಕೊಂತೀವಿ ನಾವು. ಅಂದ್ರೆ ಕೆಳ ಜಾತಿಯವರಲ್ಲಿ ಇವರು ಅದಕ್ಕೆ ನಿಮ್ಮನೆ ಊಟ ಮಾಡೋದಿಲ್ಲ, ನಾವು ಪ್ರಸಾದ ಮಾಡೋದಿಲ್ಲ, ಅಷ್ಟೇ ದೀಕ್ಷೆ ಮಾಡಿವಲ್ಲ ಆಯ್ತು ಸಾಕು, ನಿಮ್ಮನ್ನ ಸ್ವಲ್ಪ ಹಾಲು ಬಿಡ್ತೀವಿ, ಹಣ್ಣು ಬಿಡ್ತೀವಿ ಸಾಕು. ನಮ್ ಶರಣರಂತಾರ ಅಂಬಿಗರ ಚೌಡೈ ಕಿವಿತ್ತು ಈ ಮಾತು ನೋಡಿದಾತು ಈ ಘಟನೆ. ಕಣ್ಣಾರ ನೋಡಿದ ಕೇಳಿದ್ದು ಅಂಬಿಗರ ಚೌಡಯ್ಯ ಮಹಾಗಣಾಚಾರಿ. ಅವರೊಂದು ಮಾತಂತ, ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವರ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಅಣಕ ಕೊಂಡು ಹೋಗುವ ಗುರುವಿನ ಕಂಡಡೆ ಕೆಡವಿ ಹಾಕಿ ಮೂಗನ್ನೇ ಕೊಯ್ದು ಇಟ್ಟಂಕಲಿಲ ತಿಕ್ಕಿ ಮೇಲೆ ನಿಂಬೆ ಹುಳಿಯನ್ನೇ ಹಿಂಡಿ ಸಾಸಿವಿಟ್ಟನ ತಳೆದು ಪಡುವಣ ಗಾಳಿಗೆ ಹಿಡಿಯಂದ ನಂಬಿಗರ ಚೌಡೈ. ಬಹಳ ಚಂದ ತಲವಾಗ ಮೂಗು. ಯಾಕೆ ಕಠೋರವಾದ ಮಾತಂದ್ರವರು, ನಿನ್ನಲ್ಲಿ ಸಮಧನೆ ಇದ್ದಿಲ್ಲ ಅಂದ್ರೆ, ಕರುಣೆ ಇದ್ದಿಲ್ಲ ಅಂದ್ರೆ, ವಿನಯನೇ ಇದ್ದಿಲ್ಲ ಅಂದ್ರೆ ನೀನು ಗುರು ಅಲ್ಲ. ದೀಕ್ಷೆ ಮಾಡಿದ್ದು ಕುಲಹೀನ ಶಿಷ್ಯಗ, ಕುಲ ಕೆಳಮಟ್ಟದ ಜಾತಿ ದೀಕ್ಷೆ ಮಾಡಿದ್ದಿ, ಆದ್ರೆ ಅವ್ರ ಮನೆ ಊಟ ಮಾಡೋದಲ್ಲಿ ಉಣೋದಿಲ್ಲ, ಅಕ್ಕಿ ಬೇಕು ಗೋಧಿ ಬೇಕಂತೀಯಲ್ಲ, ಆತನ ಕೆಡಿಬೇಕು, ಮುಕ್ಕೊಯ್ಬೇಕು.